look at the problems here. Examine whether following relations are functions ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ರಿಲೇಷನ್ಸ್ ಕೊಟ್ಟಿದ್ದಾರೆ, ಅವು ಫಂಕ್ಷನ್ಸ್ ಆಗುತ್ತಾ ಹೇಳ್ಬೇಕು, ಆಗುತ್ತೋ ಆಗಲ್ವಾ ಅಂತ. ಹೇಗೆ ಹೇಳಬೇಕು ಅಂದರೆ ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಒಂದು ಎಲಿಮೆಂಟ್ಗೆ ಒಂದೇ ಇಮೇಜ್ ಇರಬೇಕು. ಒಂದಕ್ಕಿಂತ ಜಾಸ್ತಿ ಇಮೇಜ್ ಇದ್ರೆ ದಟ್ ಈಸ್ ನಾಟ್ ಎ ಫಂಕ್ಷನ್. ಈಗ ಫಸ್ಟ್ ಎಲಿಮೆಂಟ್ಸ್ ಎಲ್ಲ ಆರ್ಡರ್ ಪೇರಲ್ಲಿ ಇರ್ತಕ್ಕಂಥ ಫಸ್ಟ್ ಎಲಿಮೆಂಟ್ಸ್ ಎಲ್ಲ ಡೊಮೈನ್ ಅಲ್ಲಿ ಇರ್ತವೆ. ಸೆಕೆಂಡ್ ಎಲಿಮೆಂಟ್ಸ್ ಎಲ್ಲ ಎಲ್ಲಿರ್ತವೆ? ಕೋಡೊಮೈನ್. ನೋಡೋಣ ಹಾಗಾದ್ರೆ. ಡೊಮೈನ್ ಅಲ್ಲಿ 2 ಇದೆ. 2 ಈಸ್ ರಿಲೇಟೆಡ್ ಟು 1. ಬೇರೆಯವ್ರ ಜೊತೆ ಇದೆಯಾ? ಇಲ್ಲ. 2 ಈಸ್ ಓನ್ಲಿ ರಿಲೇಟೆಡ್ ವಿತ್ 1. 1 ಈಸ್ ಓನ್ಲಿ ರಿಲೇಟೆಡ್ ವಿತ್ 3. 3 ಈಸ್ ಓನ್ಲಿ ರಿಲೇಟೆಡ್ ವಿತ್ 4. ಅಂದ್ರೆ ಡೊಮೈನ್ ಅಲ್ಲಿರೋ 2, 1, 3ಗೆ ಎಷ್ಟೆಷ್ಟು ಇಮೇಜ್ ಇದೆ? 1, 1 ಇಮೇಜ್ ಇದೆ. ದೇರ್ಫಾರ್ ದಿಸ್ ರಿಲೇಷನ್ ಈಸ್ ಎ ಫಂಕ್ಷನ್. ಇಟ್ ಈಸ್ ಎ ಫಂಕ್ಷನ್. ಇಟ್ ಈಸ್ ಎ ಫಂಕ್ಷನ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ಇಲ್ಲಿ ಡೊಮೈನ್ ಅಲ್ಲಿ ಯಾವ್ದಿದೆ? 1. 1ಗೆ 2 ಇಮೇಜ್ ಆಗ್ತಾ ಇದೆ, 3 ಇಮೇಜ್ ಆಗ್ತಾ ಇದೆ, 4 ಇಮೇಜ್ ಆಗ್ತಾ ಇದೆ. ಸೊ ಫಾರ್ ಎ ಸಿಂಗಲ್ ಎಲಿಮೆಂಟ್ ವಿ ಹ್ಯಾವ್ ಮೋರ್ ದನ್ 1 ಇಮೇಜಸ್. ದೇರ್ಫಾರ್ ಇಟ್ ಈಸ್ ನಾಟ್ ಎ ಫಂಕ್ಷನ್. ಯೋಚನೆ ಮಾಡಬೇಕು. ಇಟ್ ಈಸ್ ನಾಟ್ ಎ ಫಂಕ್ಷನ್. ಮಕ್ಕಳಾಗೆ ನೋಡಿ, 1 ಈಸ್ ರಿಲೇಟೆಡ್ ಟು 2. 1ಗೆ ಬೇರೆ ಸಂಬಂಧ ಇದೆಯಾ? ಇಲ್ಲ. ನೋ. 2 ಈಸ್ ರಿಲೇಟೆಡ್ ಟು 3. ನೋ. 2 ಈಸ್ ರಿಲೇಟೆಡ್ ಟು 3 ಇದೆ. 2 ಇಂದ ಬೇರೆದು ಯಾವುದು ಇಲ್ಲ. 3 ಈಸ್ ರಿಲೇಟೆಡ್ ಟು 4. 3 ಇಂದ ಬೇರೆ ಯಾವುದು ಇಲ್ಲ. 4 ಈಸ್ ರಿಲೇಟೆಡ್ ಟು 6. 4 ಇಂದ ಬೇರೆ ಯಾವುದು ಇಲ್ಲ. ದೇರ್ಫಾರ್ ಇಟ್ ಈಸ್ ಎ ಫಂಕ್ಷನ್. ನೆಕ್ಸ್ಟ್ ಇಲ್ಲಿ ನೋಡಿ, 1, 3. 1 ಈಸ್ ರಿಲೇಟೆಡ್ ಟು 3 ಅಂಡ್ ಆಲ್ಸೋ 1 ಈಸ್ ರಿಲೇಟೆಡ್ ಟು 5 ಅಂಡ್ ಆಲ್ಸೋ 1 ಈಸ್ ರಿಲೇಟೆಡ್ ಟು 8. ಅಂದ್ರೆ ಎಲಿಮೆಂಟ್ಗೆ ಸಿಂಗಲ್ ಇಮೇಜ್ ಇಲ್ಲ. ನಾವೇನು ಹೇಳಿದೀವಿ? ಎವರಿ ಎಲಿಮೆಂಟ್ ಶುಡ್ ಹ್ಯಾವ್ ಓನ್ಲಿ 1 ಇಮೇಜ್ ಅಂತ ಹೇಳಿದೀವಿ. ಒಂದೇ ಒಂದು ಇಮೇಜ್ ಇದೆಯಾ? 1ಗೆ ಇಮೇಜ್ ಯಾವ್ಯಾವು? 3 ಇದೆ, 5 ಇದೆ, 8 ಇದೆ. ಮೋರ್ ದ್ಯಾನ್ 1 ಇಮೇಜ್. ದೇರ್ಫಾರ್ ಇಟ್ ಈಸ್ ನಾಟ್ ಎ ಫಂಕ್ಷನ್. ನೆಕ್ಸ್ಟ್ ನೋಡಿ, 1, a. 1ಗೆ ಎ ಮಾತ್ರ ಇಮೇಜ್, ಬೇರೆ ಯಾವುದೂ ಇಲ್ಲ ನೋಡಿ. 2ಗೆ ಬಿ ಮಾತ್ರ ಇಮೇಜ್, ಬೇರೆ ಯಾವುದೂ ಇಲ್ಲ. 3ಗೆ ಸಿ ಮಾತ್ರ ಇಮೇಜ್. ಸೊ ಎವರಿ ಎಲಿಮೆಂಟ್ ಹ್ಯಾವ್ ಓನ್ಲಿ 1 ಇಮೇಜ್. ದೇರ್ಫಾರ್ ಇಟ್ ಈಸ್ ಎ ಫಂಕ್ಷನ್. ನೆಕ್ಸ್ಟ್ ಇಲ್ಲಿ ನೋಡೋಣ, 2, 1. 2ಗೆ 1 ಮಾತ್ರ ಇದೆ, 3ಗೆ 2 ಮಾತ್ರ ಇದೆ, 4ಗೆ 1 ಮಾತ್ರ ಇದೆ. ದೇರ್ಫಾರ್ ಇಟ್ ಈಸ್ ಆಲ್ಸೋ ಎ ಫಂಕ್ಷನ್. ಸೊ ಅದರ ಫಂಕ್ಷನ್ ಹೌದು ಅಲ್ವೋ ಅಂತ ಚೆಕ್ ಮಾಡಬೇಕಾದ್ರೆ ರಿಲೇಷನ್ಸ್ ಅಲ್ಲಿ ಎಲಿಮೆಂಟ್ಸ್ಗೆ ಸಿಂಗಲ್ ಇಮೇಜ್ ಇರಬೇಕು. ನೋಡಿ, ಇಲ್ಲಿ ಸಿಂಗಲ್ ಎಲಿಮೆಂಟ್ ಇಲ್ಲ. ಇಲ್ಲಿ 1ಗೆ 3 ಇಮೇಜು, 5 ಇಮೇಜು, 8 ಇಮೇಜು. ಮೋರ್ ದೆನ್ 1 ಇಮೇಜ್ ಇದೆ. ದೇರ್ಫಾರ್ ಇಟ್ ಈಸ್ ನಾಟ್ ಎ ಫಂಕ್ಷನ್. ಇಲ್ಲಿ ನೋಡಿ, 2ಗೆ 1 ಮಾತ್ರ ಇಮೇಜು, 1ಗೆ 3 ಮಾತ್ರ ಇಮೇಜು, 3ಗೆ 4 ಮಾತ್ರ ಇಮೇಜ್. ಹಾಗೆ ಯೋಚನೆ ಮಾಡಿ. ಇಲ್ಲಿ ನೋಡಿ, 1ಗೆ 2 ಇಮೇಜು, 3 ಇಮೇಜು, 4 ಇಮೇಜ್ ಇದೆ, ಸಿಂಗಲ್ ಇಮೇಜ್ ಇಲ್ಲ. ದೇರ್ಫಾರ್ ನಾಟ್ ಎ ಫಂಕ್ಷನ್. ಇಲ್ಲಿ ನೋಡಿ, ಹಾಗೆ ಯೋಚನೆ ಮಾಡ್ಕೋಬೇಕು. ಇಲ್ಲಿ ನೋಡಿ, 2ಗೆ 1 ಮಾತ್ರ ಇಮೇಜ್, 3ಗೆ 2 ಮಾತ್ರ ಇಮೇಜು, 4ಗೆ 1 ಮಾತ್ರ ಇಮೇಜ್. ದೇರ್ಫಾರ್ ಇಟ್ ಈಸ್ ಎ ಫಂಕ್ಷನ್ ಆಗುತ್ತೆ. ಗಾಟ್ ಮೈ ಪಾಯಿಂಟ್. ನೆಕ್ಸ್ಟ್ ಈ ಪ್ರಾಬ್ಲಮ್ ಅನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಲುಕ್ ಅಟ್ ದಿಸ್ ಪ್ರಾಬ್ಲಮ್. ವಾಟ್ ಇಸ್ ದಟ್ ಸರ್? ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x plus 1, if f of x is equal to 2x plus 1, find the value of f of 1, f of 2, f of minus 1, f of minus 2 ಅಂತ ಇದೆ. ಹೇಗೆ ಮಾಡೋದು ಇಂಪಾರ್ಟೆಂಟ್ ಇದೆ. ಇಲ್ಲಿ ನೋಡಿ, ಲೆಟ್ f of x is equal to 2x plus 1. ಓಕೆನಾ? 1 by 1 ಕಂಡುಹಿಡಿಯೋಣ. ಫಸ್ಟ್ ಒನ್ ಏನು ಕೇಳಿದ್ದಾರೆ? f of 1. ಹೌದಲ್ವಾ? ಅಂದ್ರೆ x ಗೆ 1 ಕೊಡಿ ಅಂತ. x ಗೆ 1 ಕೊಟ್ಟಿದ್ದೀನಿ. f of 1 2 into 1 plus 1 ಬರಿತಾ ಇದ್ದೀನಿ. 2 into 1 ಅಂದ್ರೆ 2 plus 1 is equal to 3. ಎರಡನೇದು ಏನು ಕೇಳಿದ್ದಾರೆ ಮಕ್ಕಳ? f of 2 ಅಂತ ಕೇಳಿದ್ದಾರೆ. f of 2 ಅಂದ್ರೆ x ಗೆ 2 ಕೊಟ್ಟಿದ್ದೀವಿ ಅಂತ. x ಗೆ 2 ಕೊಟ್ಟು ನೋಡಿ, 2 into 2 plus 1. ಗೊತ್ತಾಯ್ತಾ? x ಇರೋ ಜಾಗಕ್ಕೆ ವ್ಯಾಲ್ಯೂ ಕೊಟ್ಟಿದ್ದೀನಿ. 2 2s are 4 plus 1 that is equal to 5. ಮೂರನೇದು ಹಾಗೆ ನೋಡಿ, f of minus 1 ಅಂತ ಇದೆ. ಅಂದ್ರೆ x ಗೆ -1 ಕೊಡು ಅಂತ. ಏನಾಯ್ತಾಗಾದ್ರೆ 2 into -1 plus 1. ನಥಿಂಗ್ ಬಟ್ 2 into -1 ಅಂದ್ರೆ -2 plus 1 that is equal to -1. ನಾಲ್ಕನೇದು ಮಕ್ಕಳ ಏನಂತ ಕೇಳಿದ್ದಾರೆ? f of -2 ಅಂತ ಕೇಳಿದ್ದಾರೆ. ಅಂದ್ರೆ x ಗೆ -2 ಕೊಡಿ ಅಂತ. ಇದೇ ತಾನೇ ನಮ್ಮ ಪ್ರಾಬ್ಲಮ್. x ಗೆ -2 ಕೊಟ್ರೆ 2 into -2 plus 1. 2 into -2 ಅಂದ್ರೆ ಎಷ್ಟಾಯಿತು? -4 plus 1 that is equal to -3. ಆಗ್ಬೋದಾಗಾದ್ರೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಗಮನ ಕೊಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಎ ಫಂಕ್ಷನ್ f is defined by, ಎ ಫಂಕ್ಷನ್ f is defined by. ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಎ ಫಂಕ್ಷನ್ f is defined by, ಎ ಫಂಕ್ಷನ್ f is defined by f of x is equal to, what the problem is there? 3x plus 5.
ಫೈಂಡ್ ಏನೇನು ಕೇಳಿದಾರೆ ನೋಡೋಣ. ಸೊ ದೇ ಆರ್ ಆಸ್ಕಿಂಗ್ ಎಫ್ ಆಫ್ -1, ಎಫ್ ಆಫ್ 2, ಎಫ್ ಆಫ್ 3, ಎಫ್ ಆಫ್ 5, ಆಮೇಲೆ ಎಫ್ ಆಫ್ -2 ಇಷ್ಟು ವ್ಯಾಲ್ಯೂ ಕೇಳಿದ್ದಾರೆ. ಸೊ ಹೇಗೆ ಮಾಡಬೇಕು ಅಂದರೆ ಫಸ್ಟು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ ಮಕ್ಕಳ. ಏನು ಕೊಟ್ಟಿದ್ದಾರೆ ಮಕ್ಕಳ? ಲೆಟ್ ಎಫ್ ಆಫ್ ಎಕ್ಸ್, ಲೆಟ್ ಎಫ್ ಆಫ್ ಎಕ್ಸ್, ವಾಟ್ ಈಸ್ ಎಫ್ ಆಫ್ ಎಕ್ಸ್? ದೇ ಆರ್ ಗಿವನ್ 3x + 5. ಒಂದೊಂದೇ ಕಂಡು ಹಿಡ್ಕೊಂಡು ಹೋಗೋಣ. ಫಸ್ಟ್ ಒನ್ ಏನಂತ ಇದೆ? ಎಫ್ ಆಫ್ ಏನಿದೆ? -1 ಅಂದರೆ ಎಕ್ಸಿಗೆ -1 ಕೊಡು ಅಂತ. ಎಕ್ಸಿಗೆ -1 ಕೊಟ್ಟರೆ 3 × -1 + 5 -3 + 1 ದಟ್ ಈಸ್ ಈಕ್ವಲ್ ಟು -2 ರೈಟ್. ಎರಡನೇ ಪ್ರಾಬ್ಲಮ್ ಮಕ್ಕಳ, ವಾಟ್ ಈಸ್ ಎರಡನೇ ಪ್ರಾಬ್ಲಮ್? ಎಫ್ ಆಫ್ 2 ಅಂತ ಇದೆ ಹೌದಾ? ಅಂದರೆ ಎಕ್ಸಿಗೆ ಏನು ಕೊಟ್ಟಿದ್ದೀವಿ ಅಲ್ಲಿ? 2 ಕೊಟ್ಟು ನೋಡಿ. 3 × 2 + 5 3 2s 6 + 5 ನಥಿಂಗ್ ಬಟ್ 11. ಸೊ ಮೂರನೇದು ಏನಿದೆ ನೋಡಿ, ಮೂರನೇದು ಎಫ್ ಆಫ್ 3 ಅಂದರೆ ಎಕ್ಸಿಗೆ 3 ಕೊಡ್ತಾ ಇದೆ. 3 ಕೊಟ್ಟು ನೋಡಿ ಏನಾಯಿತು? 3 × 3 + 5 ಸೊ 9 + 5 ಆಯಿತಾ? ನಥಿಂಗ್ ಬಟ್ 14. ಸೊ ನಾಲ್ಕನೇದು ಏನಿದೆ ಮಕ್ಕಳ? ಎಫ್ ಆಫ್ 5 ಅಂದರೆ ಎಕ್ಸಿಗೆ 5 ಕೊಡ್ತಾ ಇದೆ. 5 ಕೊಟ್ಟು ನೋಡಿ. 3 × 5 + 5 ಸೊ 3 5s 15 + 5 ನಥಿಂಗ್ ಬಟ್ ವಾಟ್? 20. ಫೋರ್ತ್ ಆಯಿತು. ಫಿಫ್ತ್ ಒನ್ ಆ್ಯಂಡ್ ಲಾಸ್ಟ್ ಒನ್ ಎಫ್ ಆಫ್ -2 ಅಂತ ಇದೆ ಮಕ್ಕಳ. ಎಕ್ಸಿಗೆ -2 ಕೊಡಿ. ಏನಾಯಿತು? 3 × -2 + 5 ಸೊ 3 × -2 ಅಂದರೆ -6 + 5 ನಥಿಂಗ್ ಬಟ್ -1. ಅರ್ಥ ಆಯ್ತಾ ಇದು? ಸೊ ವೆರಿ ಸಿಂಪಲ್. ಸೊ ಹಾಗಾದರೆ ಲಾಸ್ಟ್ ಪ್ರಾಬ್ಲಮ್ ಇನ್ನೊಂದು ಇದು ರಿಲೇಟೆಡ್ ಆಗಿತ್ತು ಮಾಡೋಣ. ಅರ್ಥ ಆಯ್ತು ಅಂತ ನೋಡ್ಕೊಳ್ಳಿ. ಆಗಿದೆಯಾ? ಗೊತ್ತಾಯ್ತಂದ್ರು ಹೇಗೆ ಕಂಡುಹಿಡಿಯೋದು ಅಂತ. ರೈಟ್, ನೋಡಿ, ಲುಕ್ ಅಟ್ ದಿಸ್ ಪ್ರಾಬ್ಲಮ್. ಲುಕ್ ಅಟ್ ದಿಸ್ ಪ್ರಾಬ್ಲಮ್. ತುಂಬ ಸಿಂಪಲ್ ಆಗಿರ್ತವೆ, ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಗಾಬರಿ ಆಗುವಂಥದ್ದು ಏನೂ ಇಲ್ಲ ಇದರಲ್ಲಿ ಮಕ್ಕಳ. ತುಂಬ ಸಿಂಪಲ್ ಆಗಿದೆ. ಏನಿದೆ? ವಾಟ್ ಇಸ್ ಅ ಕ್ವಶನ್ ಹಿಯರ್? ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x³ ಅಂತ ಕೊಟ್ಟಿದ್ದಾನೆ. ಫೈಂಡ್ ದ ವ್ಯಾಲ್ಯೂ ಆಫ್ ಯಾವುದ್ರದಂತೆ ಕಂಡುಹಿಡಿಬೇಕಾಗಿರೋದು? ಎಫ್ ಆಫ್ 3 - ಎಫ್ ಆಫ್ 2 ಡಿವೈಡೆಡ್ ಬೈ 3 - 2 ಅಂತ ಕೇಳಿದ್ದಾನೆ. ಹೇಗೆ ಮಾಡೋದು? ಫಸ್ಟ್ ಯಾವುದ್ರ ವ್ಯಾಲ್ಯೂ ಕಂಡುಹಿಡಿಬೇಕು ಯೋಚನೆ ಮಾಡಿ. ಯಾವುದ್ರ ವ್ಯಾಲ್ಯೂ ಕಂಡುಹಿಡಿಬೇಕು ನಾವು? ಲೆಟ್ ಯೋಚನೆ ಮಾಡಿ. ಹ್ಯಾವ್ ಟು ಫೈಂಡ್ ಔಟ್ ಎಫ್ ಆಫ್ 3 - ಎಫ್ ಆಫ್ 2 ಡಿವೈಡೆಡ್ ಬೈ 3 - 2. ಹಾಗೆ ನೋಡಿ, ನಮಗೆ ಎಫ್ ಆಫ್ ಎಕ್ಸ್ ಗೊತ್ತಿದೆ. ವಾಟ್ ಈಸ್ ಎಫ್ ಆಫ್ ಎಕ್ಸ್? x³. ಈಗ ಎಫ್ ಆಫ್ 3 ಬೇಕಲ್ವಾ? ಎಫ್ ಆಫ್ 3 ಅಂದರೆ ಎಫ್ ಜಾಗದಲ್ಲಿ ಎಫ್ ಇದೆ. ಎಕ್ಸಿಗೆ ಏನು ಕೊಡಬೇಕು? 3. ಏನಾಯಿತು? 3³ ಮೈನಸ್ ಎಫ್ ಆಫ್ 2 ಅಂದರೆ 2 ಕೊಡಬೇಕು. ಏನಾಯಿತು? 2³ ಡಿವೈಡೆಡ್ ಬೈ 3 - 2 ಅಂದರೆ ಎಷ್ಟಪ್ಪ? 1. ಓಕೆ. 3³ ಬಂದರೆ ಎಷ್ಟು? 27 ಮೈನಸ್ 2³ ಬಂದರೆ ಎಷ್ಟು? 8. ಸೊ ದಟ್ ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 1. ಓಕೆ. 27 - 8 is 19. So this is an answer for this. Got my point, right?